ಒಂದಿನ ನಾವೆಲ್ಲರೂ ಈ ಕ್ಯಾಂಪಸ್ ನ ಬಿಟ್ಟು ಹೋಗ್ತೀವಿ. ಆದ್ರೆ ಹೋಗೋಕ್ ಮುಂಚೆ ಒಂದೆರಡು ಮಾತು. ಫಸ್ಟ್ ಡೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಇಲ್ಲಿ ಯಾರಾದ್ರೂ ಫ್ರೆಂಡ್ ಆಗ್ತಾರ ಅನ್ನೋ ಭಯ. ಆದ್ರೆ ಇವತ್ತು ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಇವ್ರನ್ನೆಲ್ಲ ಹೇಗಪ್ಪ ಬಿಟ್ಟೋಗೋದು ಅನ್ನೋ ಫೀಲಿಂಗ್. ಬೆಳಗ್ಗೆ ಅಟೆಂಡೆನ್ಸ್ ಗಾಗಿ ರನ್ನಿಂಗು, ಕ್ಲಾಸ್ ಮುಗಿದ್ರೆ ಕ್ಯಾಂಟೀನ್, ಲೈಬ್ರರಿಗೆ ಓದೋಕೆ ಹೋಗೋದ್ಕಿಂತ ವೈಫೈ ಸ್ಪೀಡ್ ಇರುತ್ತೆ ಅಂತ ಹೋಗಿದ್ದೆ ಜಾಸ್ತಿ. ಬ್ಯಾಂಕ್ ಸರ್ಕಲ್ ಅಂದ್ರೆ ನಮ್ಮೆಲ್ಲರೂ ಅಫಿಷಿಯಲ್ ಮೀಟಿಂಗ್ ಸ್ಪಾಟ್. ಸಂಜೆ ಪಂಪವನ ಹತ್ರ ವಾಕು, ವೀಕೆಂಡ್ ಆದ್ರೆ BRP ಡ್ಯಾಮು, ಎಕ್ಸಾಮ್ ಟೈಮ್ ಅಂದ್ರೆ ಶಂಕರ ಮಠ, ದೇವ್ರೆ ಪಾಸ್ ಮಾಡಿಸ್ಕೊಡ್ತ. ಈ ರೋಟಿಂಗ್ ನಲ್ಲಿ ಫ್ರೆಶರ್ಸ್ ಡೇ, ಕಲರ್ಸ್ ಡೇ, ಎಥ್ನಿಕ್ ಡೇ, ಸ್ಪೋರ್ಟ್ಸ್ ಡೇ, ಆ ಡೇ ಈ ಡೇ ಎಲ್ಲ ಮುಗಿದೋಯ್ತು. ಸೆಮಿಸ್ಟರ್ ಬಂತು, ಸೆಮಿಸ್ಟರ್ ಹೋಯ್ತು, ಅಸೈನ್ಮೆಂಟ್ ಸಬ್ಮಿಟ್ ಆಯ್ತು, ಇಂಟರ್ನಲ್ ಎಕ್ಸಾಮ್ ಮುಗಿದ್ವು, ಫೇರ್ವೆಲ್ ಕೂಡ ಆಗೇ ಹೋಯ್ತು. ಡಿಗ್ರಿ ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ಇನ್ಮೇಲಿಂದ ಅಟೆಂಡೆನ್ಸ್ ಇರಲ್ಲ, ಅಸೈನ್ಮೆಂಟ್ ಇರಲ್ಲ, ಪ್ರತಿದಿನ ಅದೇ ಫೇಸ್ಗಳು ಕೂಡ ಕಾಣಿಸಲ್ಲ. ಮಗ ಎಲ್ಲಿದ್ಯಾ ಅನ್ನೋ ಕಾಲ್ಸ್ ಕೂಡ ಮೊದ್ಲಿನ ತರ ಬರಲ್ಲ. ಆದ್ರೆ ಒಂದು ಫೋಟೋ, ಒಂದು ಸಾಂಗ್ ಅಥವಾ ಕುವೆಂಪು ಯೂನಿವರ್ಸಿಟಿ ಅನ್ನೋ ಹೆಸರು ಕೇಳಿದ್ರೆ ಸಾಕು, ನೆನಪುಗಳು ಆಟೋಮೆಟಿಕ್ ಆಗಿ ಶುರುವಾಗುತ್ತೆ. ಕೆಲವು ವರ್ಷಗಳ ನಂತರ ಮತ್ತೆ ಯಾವಾಗಾದ್ರೂ ಯೂನಿವರ್ಸಿಟಿಗೆ ಬಂದೇ ಬರ್ತೀವಿ. ಬಸ್ ಸ್ಟ್ಯಾಂಡು, ಬ್ಯಾಂಕ್ ಸರ್ಕಲ್, ಲೈಬ್ರರಿ, ಕ್ಯಾಂಟೀನು, ಪಂಪವನ, BRP ಡ್ಯಾಮು, ಶಂಕರ ಮಠ, ಸ್ವರ್ಗದಂತ ಕ್ಯಾಂಪಸ್ ಎಲ್ಲ ಹಾಗೆ ಇರುತ್ತೆ. ಬದಲಾಗಿರೋದು ಕ್ಯಾಂಪಸ್ ಅಲ್ಲ, ನಾವುಗಳು. ಒಂದು ನೆನಪು, ಒಂದು ಮುಖ, ಒಂದೇ ನಗು ಕಣ್ಣಿನ ಮುಂದೆ ಮತ್ತೆ ಮತ್ತೆ ಓಡೋಕ್ ಶುರುವಾಗುತ್ತೆ. ಡಿಗ್ರಿ ಸರ್ಟಿಫಿಕೇಟ್ ಯಾವ್ದೋ ಒಂದು ಫೈಲ್ ಅಲ್ಲಿ ಇರುತ್ತೆ, ಆದ್ರೆ ಕುವೆಂಪು ಯೂನಿವರ್ಸಿಟಿ ಮೆಮೊರೀಸ್ ಮಾತ್ರ ಆರ್ಟ್ ಅಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಇಂತಿ ನಿಮ್ಮ ನೆನಪುಗಳ ಜೊತೆಯಲ್ಲಿರುವ ಜ್ಞಾನ ಸಹ್ಯಾದ್ರಿ ಮೀನ್ಸ್. ನೆನಪುಗಳು ಮುಗಿಯಲ್ಲ, ಅವುಗಳನ್ನ ಮತ್ತೆ ಮತ್ತೆ ಜೀವಂತವಾಗಿಡೋಕೆ ನಮ್ ಪೇಜ್ ಫಾಲೋ ಮಾಡಿ.